ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಹೋಟೆಲ್ ವ್ಯವಹಾರ ನಡೆಸಿದ್ದ ಮಂಜುನಾಥ್ ಬರೀ ಆಸ್ತಿ ಬಗ್ಗೆನೇ ಚಿಂತೆ ಮಾಡುತ್ತಿದ್ದಾರೆ. ಮದುವೆಯಾಗಿ 4 ವರ್ಷವಾದರೂ ಹೆಂಡತಿಯನ್ನ ಒಂದು ಸಿನಿಮಾಕ್ಕೂ ಕರ್ಕೊಂಡು ಹೋದವನಲ್ಲ. ಅಷ್ಟೇ ಯಾಕೆ ರಸ್ತೆ ಬದಿಯಲ್ಲಿ ಪಾನಿಪುರಿ ತಿನ್ನಿಸೋಕು ಹಿಂದು ಮುಂದು ನೋಡ್ತಿದ್ದ ಮಂಜುನಾಥ್ ಅಕ್ಷತಾ ಸಾವಿಗೆ ಕಾರಣವಾಗಿತ್ತು ಹೇಗೆ ಗೊತ್ತಾ? ಮಂಡ್ಯ ಜಿಲ್ಲೆ ಪಾಂಡವಪುರ ಮೂಲದ ಮಂಜುನಾಥ್ ತುಂಬಾ ಶ್ರೀಮಂತ. ಸನ್ರೈಸ್ ಲೇಔಟ್, ಎಸ್ಪಿ ರೆಸಿಡೆನ್ಸಿ ಮತ್ತು ಮೆಜೆಸ್ಟಿಕ್ ಬಳಿ ಲಾಡ್ಜ್ ಒಂದರ ಮಾಲೀಕನಾಗಿರುವ ಈತ ಹೆಂಡತಿಗೆ ಸ್ವಲ್ಪವಾದರೂ ಸಮಯ ಕೊಟ್ಟಿದ್ದರೆ ಇವತ್ತು ಈ ಚೆಲುವೆ ಸಾಯ್ತಾ ಇರಲಿಲ್ಲ. ಆಸ್ತಿ ಅಂತ ಯಾವಾಗ್ಲೂ ಅವ್ರಿಗೆ ಇಲ್ಲಿ ಹೋಟ್ಲು ಮಾಡಬೇಕು, ಅಲ್ಲಿ ಹೋಟ್ಲು ಮಾಡಬೇಕು, ಅಲ್ಲ ಆಸ್ತಿ ಮಾಡಬೇಕು, ಇಲ್ಲ ಆಸ್ತಿ ಮಾಡಬೇಕು ಅನ್ನೋದೇ ಅವ್ರಿಗೆ ಸದಾ ಚಿಂತನೆ ಹೊರತು ತನ್ನ ಮನೆಗೆ ಬಂದಂತ ಸೊಸೆ ಅವಳು ಕೂಡ ಒಂದು ಹೆಣ್ಣು, ಅವಳಿಗೊಂದು ಸ್ವತಂತ್ರ ಬೇಕು, ಅವಳಿಗೊಂದು ಬದುಕಿದೆ, ಅವಳು ವಿದ್ಯಾವಂತೆ, BE ಮಾಡಿದಾಳೆ, ಅವಳಿಗೊಂದು ಸ್ವತಂತ್ರವಾದ ಬದುಕನ್ನ ಕೊಡಬೇಕು ಅಂತ ಚಿಂತನೆ ಬರಲೇ ಇಲ್ಲ ಇವ್ರಿಗೆ. ಇವತ್ತು ನಾಗರಿಕ ಜೀವನ ಅವ್ರಿಗೆ ಗೊತ್ತೇ ಇಲ್ಲ. ಇವತ್ತು ವಿದ್ಯಾವಂತರ ಮಕ್ಕಳ ಒಂದು ಮನಸ್ಸನ್ನ ಅವರು ಅರ್ಥೇ ಇಲ್ಲ. ಅವ್ರಿಗೆ ಹಣದ ವ್ಯಾಮೋಹ, ಹಣದ ಪಿಚಾಚಿನ ಅಂಟುಕೊಂಡಿದ್ರು. ಆಸ್ತಿ ಮಾಡಬೇಕು, ಹೋಟ್ಲು ಮಾಡಬೇಕು, ಲಾಡ್ಜ್ ಮಾಡಬೇಕು, ದುಡ್ಡು ಮಾಡಬೇಕು, ಇದೇ ಚಿಂತನೆ. ಸದಾ ಆಸ್ತಿ, ಹಣ, ಅಂತಸ್ತು ಅಂತ ತಲೆ ಕೆಡಿಸಿಕೊಂಡಿದ್ದ ಈತ ಅಕ್ಷತಾಳನ್ನ ಒಂದು ದಿನ ಕೂಡ ಒಂದು ಸಿನಿಮಾಗೂ ಕೂಡ ಕರ್ಕೊಂಡು ಹೋದವನಲ್ಲ. ಆ ಮನೆಗೆ ಹೋದ ತಕ್ಷಣ ಅವ್ಳಿಗೆ ಏನಾಗುತ್ತೆ ಅಂದ್ರೆ ಹೊರಗಡೆ ಕರ್ಕೊಂಡೋಗಿ ಒಂದು ಐಸ್ ಕ್ರೀಮ್ ಕೊಡಿಸೋಷ್ಟು ಸೌಜನ್ಯ ಮತ್ತೆ ಸಮಯ ಮನುಷ್ಯಂಗೆ ಇರಲಿಲ್ಲ. ವ್ಯವಹಾರಿಕವಾದ ಬರೀ ದುಡ್ಡು ಮಾಡೋದ್ರಲ್ಲೇ ಇರ್ತಿದ್ರು. ಮತ್ತೆ ಒಂದು ಹೊರಗಡೆ ಕರ್ಕೊಂಡೋಗಿ ಒಂದು ಪಾನಿಪುರಿ ಕೊಡಿಸೋಂತ ಒಂದು ನೀತಿ ನಿಯಮನೂ ಕೂಡ ಅವ್ರಿಗೆ ಇರಲಿಲ್ಲ. ಹಾಗಾಗಿ ಅವಳು ಮನೆ ಸುತ್ತ 5 ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿದ್ರು. ಅಕ್ಕ ಮತ್ತೆ ಅಕ್ಕನ ಮಗು ಬರ್ತಾ ಇದ್ದಾಗ ಅಕ್ಕನ ಮಗುಗೆ ಒಂದು ಗಿಫ್ಟ್ ಕೊಡಬೇಕು, ಬೆಂಗಳೂರಿನಲ್ಲಿ ನಾನು ಏರ್ಪೋರ್ಟ್ಗೆ ಹೋಗಿ ರಿಸೀವ್ ಮಾಡ್ಕೋಬೇಕು, ಆ ಸಂದರ್ಭದಲ್ಲಿ ನನ್ನ ಅಕ್ಕನ ಮಗಳಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿ ಆ 1,000 ರೂಪಾಯಿನ ಅವ್ರ ಪ್ಯಾಕೆಟ್ ಮನೇಲಿ ತಗೊಂಡಾಗ ಬಹಳ ಕೆಟ್ಟ ರೀತಿಯಲ್ಲಿ ಗಂಡ ಆದವನು ಮಂಜುನಾಥ್ ಜೆ ಅಕ್ಷತಾ ಅವ್ರನ್ನ ನಿಂದಿಸಿ ಹಲ್ಲೆ ಮಾಡಿ ಅವ್ರನ್ನ ಕಾಲಿಂದ ಒದ್ದು ಆ ಕೆಟ್ಟ ರೀತಿಯಲ್ಲಿ ನಡ್ಕೋತಾಳೆ. ಹೌದಲ್ವಾ? ಏನಿದ್ರೆ ಏನು ಪ್ರಯೋಜನ ಬಂತು ಬಿಡ್ರಿ. 50 ರೂಪಾಯಿ ಕೊಟ್ಟು ಒಂದು ಐಸ್ ಕ್ರೀಮ್ ಕೊಡಿಸೋಕಾಗದೆ ಹಿಂದೂ ಮುಂದು ನೋಡ್ತಿದ್ದ ಈ ಮಂಜುನಾಥ ಅದ್ಯಾವ ಸಂಪತ್ತಿಗೆ ಮದುವೆ ಮಾಡ್ಕೊಂಡಿದ್ನೋ ಗೊತ್ತಿಲ್ಲ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅಕ್ಷತಾಳನ್ನ ಕೈ ಹಿಡಿಯಬೇಕಾದ್ರೆ ಕೆಲವೊಂದು ಡಿಮ್ಯಾಂಡ್ಗಳನ್ನ ಮಾಡಿದ್ರಂತೆ. ಅದಕ್ಕೆ ಜಗದೀಶ್ ಮನೆಯವರು ಯೋಚನೆ ಮಾಡಬೇಡಪ್ಪ, ನಮಗಿರೋದು 2 ಹೆಣ್ಣು ಮಕ್ಕಳು, ನಮ್ಮ ಆಸ್ತಿಯೆಲ್ಲ ಅವರಿಗೆ ಅಂತ ಸಮಾಧಾನ ಮಾಡಿರ್ತಾರೆ. ಆವಾಗ ಅವರು ಕೆಲವು ಡಿಮ್ಯಾಂಡ್ಸ್ಗಳನ್ನು ಇಟ್ಟರು. ಆವಾಗ ನಮ್ಗೆ ಇರದೇ 2 ಹೆಣ್ಮಕ್ಳು ಇನ್ನು ಯಾರಿಗೆ ಆಸ್ತಿ ಕೊಡ್ತೀವಿ, ಆವಾಗ ಅವ್ರಿಗೂ ಸಮಪಾಲಿರ್ತದೆ ಅಂತ ಹೇಳಿ ವಿಚಾರನ ಅವ್ರಿಗೆ ಹೇಳಿದ್ರು. ಅಲ್ರಿ, ಜಗದೀಶ್ ಮನೆಯವರಿಗಾದ್ರೂ ಬುದ್ಧಿ ಇರ್ಲಿಲ್ವಾ? ಆಸ್ತಿಗೋಸ್ಕರ ಮದುವೆ ಮಾಡಿಕೊಳ್ಳೋ ಈ ಮಂಜುನಾಥ ನಾಳೆ ನಮ್ಮ ಮಗಳನ್ನ ಸುಖವಾಗಿ ಬಾಳಿಸ್ತಾನ ಅನ್ನೋದು ಅರ್ಥವಾಗಿರ್ಲಿಲ್ವಾ? ಇಲ್ಲ ಬಿಡಿ, ಅವತ್ತೇನಾದ್ರೂ ಅವರನ್ನ ಅರ್ಥ ಮಾಡಿಕೊಂಡಿದ್ದಿದ್ರೆ ಇವತ್ತು ಇಂಥ ದುರ್ಗತಿ ಬರ್ತಾ ಇರಲಿಲ್ಲ. ಆದ್ರೆ ಜಗದೀಶ್ ಕುಟುಂಬ ಈ ಸುಂದರಾಂಗನನ್ನ ನೋಡಿ ಬೊಂಬೆ ಅಂತ ಮಗಳನ್ನ ಕೊಟ್ಟು ಇವತ್ತು ಕಣ್ಣೀರಾಕುವಂತಹ ಪರಿಸ್ಥಿತಿ ತಂದುಕೊಂಡಿದ್ದಾರೆ. ಅಷ್ಟಕ್ಕೂ ಈ ಮಂಜುನಾಥ ಮತ್ತು ಆತನ ಕುಟುಂಬ ಅಕ್ಷತಾಳಿಗೆ ಕಿರುಕುಳ ಕೊಡ್ತಿದ್ ಯಾಕೆ ಗೊತ್ತಾ? ವರದಕ್ಷಿಣೆಗಾಗಿ. ಇತ್ತೀಚೆಗೆ ಒಂದು ದೊಡ್ಡ ಬೇಡಿಕೆನ ಇಟ್ಟಿದ್ರು. BMW ಕಾರ್ ಬೇಕು, ಆ ಕಾರ್ ತಂದ್ರೆ ನಮ್ಮ ಮನೆಗೆ ಬಾ, ನೀನು ಇದ್ರಲ್ಲಿ ಬರಬೇಡ, ನಮ್ಮ ಲೆವೆಲ್ಗೆ ನೀನಿಲ್ಲ, ನನಗೆ ಮಿನಿಸ್ಟರ್ ಮನೆ ಹೆಣ್ಣು ಕೊಡ್ತಾ ಇದ್ರು, ನನಗೆ ಬೇಕಾದಷ್ಟು ಆಸ್ತಿ ಸಿಗ್ತಾ ಇತ್ತು, ನಿಮ್ಮನೆ ಆಸ್ತಿ ಇದೆ ಅಂತ ಹೇಳಿ ಬ್ರೋಕರ್ ಹೇಳಿದ್ದ. ಬ್ರೋಕರು ನಿಮ್ಗೆ, ನಿಮ್ಮ ತಂದೆಗೆ ನಿಮ್ಮ ಹೆಸರಿನಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಅಂತ ಹೇಳಿ ನಮ್ಗೆ ಹೇಳಿದಕ್ಕೆ ನಾವು ನಿಮ್ಮನೆ ಸಂಬಂಧ ಮಾಡ್ಕೊಂಡು, ಇಲ್ಲಿ ನೋಡಿದ್ರೆ ನೀವು ಯಾವುದೇ ರೀತಿ ನಮ್ಗೆ ನೀವು ಕೊಡ್ತಾ ಇಲ್ಲ. ಮೊನ್ನೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಬೇಕು, ನನಗೆ 20 ಲಕ್ಷ ಹಣದ ಅಗತ್ಯ ಇದೆ, ನಮ್ಗೆ 20 ಲಕ್ಷ ಹಣ ಕೊಡಿ, ನಾವು ಒಂದು ಕಾಂಪ್ಲೆಕ್ಸ್ ಶುರು ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ತಂದು ಅವ್ರ ಮೇಲೆ ಒತ್ತಡವನ್ನು ಕೂಡ ಹಾಕಿದ್ರು. ಕೇಳಿದ್ರಲ್ಲ, ಕೆಜಿ ಗಟ್ಟಲೆ ಬಂಗಾರ ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರು. ಆದ್ರೂ ಹಣದ ಆಸೆ ಕಮ್ಮಿ ಆಗಿರಲಿಲ್ಲ ಅಂದ್ರೆ ಇನ್ನೆಂತ ಜನ ಇರಬೇಕಿವ್ರು.
ವರದಕ್ಷಿಣೆ ಆಸೆಗಾಗಿ ಪ್ರತಿದಿನ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಕೊಡ್ತಿದ್ದ ಮಂಜುನಾಥ್ ಕಳೆದ 8 ತಿಂಗಳಿಂದ ಅಕ್ಷತಾಳಿಂದ ದೂರವಿದ್ದ. ಅಷ್ಟೇ ಅಲ್ಲ, ಹಣ ತಂದುಕೊಟ್ರೆ ಮನೆಗೆ ಬಾ, ಇಲ್ಲ ಅಂದ್ರೆ ತವರು ಮನೆಯಲ್ಲೇ ಸಾಯಿ ಅಂತ ಚುಚ್ಚಿ ಚುಚ್ಚಿ ಮಾತಾಡಿದ್ದ. ಗಂಡನ ದುರಾಸೆ, ಅತ್ತೆ ಮಾವನ ಕಿರುಕುಳ ಸಹಿಸಿಕೊಂಡ ಅಕ್ಷತಾ ಅಪ್ಪ ಅಮ್ಮನಿಗೆ ನೋವಾಗಬಾರದು ಅಂತ ಎಲ್ಲವನ್ನು ಮನಸ್ಸಲ್ಲೇ ಅದುಮಿಟ್ಟುಕೊಂಡಿರ್ತಾಳೆ ಕಣ್ರಿ. ಆದ್ರೆ ಅವತ್ತೊಂದು ದಿನ ತನ್ನ ತಾಯಿ ಬಳಿ ಹೇಳ್ಕೊಂಡಿರ್ತಾಳೆ, ನೀನು ಹೋಗು, 6 ಮಂತ್ಸ್ ಟೈಮ್ ಕೊಡು ಅವನ್ಗೆ, 6 ಮಂತ್ಸ್ ನೋಡು, ಅವನೊಂದ್ ಚಾನ್ಸ್ ಕೊಟ್ಟು ನೋಡು ಅಂತ ತುಂಬಾ ಒತ್ತಾಯ ಮಾಡಿದ್ವಿ ನನ್ನ ಗಂಡ ನಾನು. ಅವಳು ಅಷ್ಟು ಕೋಪದಲ್ಲಿ ಬಂದು ಸರಿ 21 ನಾವು ಮತ್ತೆ ಇಲ್ಲೆಲ್ಲ ಬರ್ಕೊಂಡು ಹೋಗೋಣ ಅಂತ ಕಾರಲ್ಲೆಲ್ಲ ಸಮಾಧಾನ ಮಾಡ್ಕೊಬಂದು ಹೋಟೆಲೆಲ್ಲ ತಿನ್ಸಿ ಸಮಾಧಾನ ಆಗಿದ್ಲು. ನನ್ನ ಮಗಳು ಸಮಾಧಾನ ಆಗಿದ್ದಾಳೆ ಅಂತಾನೆ ನಾನು ಇದ್ದೆ. ಯಾವಾಗ್ಲೂ ನನ್ನ ಮಗಳು ಮೊಮ್ಮಗು ಜೊತೆನೆ ನಾನು ಮಲ್ಕೋತಾ ಇದ್ದೆ. ಸ್ಯಾಟರ್ಡೆ ನೈಟು ನನ್ನ ಪಾಪು ಕಾರ್ಗಳೆಲ್ಲ ಮಂಚದ ಮೇಲೆ ಇಟ್ಕೊಂಡು ಫುಲ್ ಜಾಗ ಕೊಡ್ದೆ. 11:30 ಅವಳ ಜೊತೆನೆ ಮಲಗಿದ್ದೆ. ಎಷ್ಟೇ ಸಮಾಧಾನ ಪಡಿಸಿದ್ರು ಅಕ್ಷತಾಳ ನೋವಿನ ಕಟ್ಟೆ ಒಡೆದು ಬಿಟ್ಟಿತ್ತು. ಆಗಲೇ ಅವಳು ಆತ್ಮಹತ್ಯೆಯ ಹಂತಕ್ಕೆ ಹೋಗಿ ನಿಂತಿತ್ತು. ಗಂಡನ ಕಿರುಕುಳದಿಂದ ಬೇಸತ್ತ ಅಕ್ಷತಾ ತವರು ಮನೆಗೆ ಬಂದು ಸೂಸೈಡ್ ಮಾಡಿಕೊಂಡಿದ್ದಾಳೆ. ಅದಕ್ಕೂ ಮೊದಲು ಒಂದು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾಳೆ. ಅದರಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ.